ಕ್ವಶನ್ ನಂಬರ್ 54 ನೋಡಿ. ವಿಚ್ ಆಫ್ ದಿ ಫಾಲೋಯಿಂಗ್ ಎಲೆಕ್ಟ್ರಾನಿಕ್ ಟ್ರಾನ್ಸಿಷನ್ ರಿಕ್ವೈರ್ಸ್ ದಟ್ ದಿ ಗ್ರೇಟೆಸ್ಟ್ ಕ್ವಾಂಟಿಟಿ ಆಫ್ ಎನರ್ಜಿ ಬಿ ಅಬ್ಸಾರ್ಬ್ಡ್ ಬೈ ಎ ಹೈಡ್ರೋಜನ್ ಆಟಮ್ ಅಂತ ಇಂಡಿಕೇಟ್ ಮಾಡಿದ್ದಾರೆ. ಸ್ವಲ್ಪ ಎಕ್ಸ್ಪ್ಲನೇಷನ್ ನೋಡಿ. ಇಲ್ಲಿ ಎನರ್ಜಿ ಅಸೋಸಿಯೇಟೆಡ್ ಟು ದಿ ಗ್ರೌಂಡ್ ಸ್ಟೇಟ್ ಎನರ್ಜಿ ಲೆವೆಲ್ ಫಾರ್ ಹೈಡ್ರೋಜನ್ ಆಟಮ್ ಎನರ್ಜಿ E0 equal to -13.6 ಎಲೆಕ್ಟ್ರಾನ್ ವೋಲ್ಟ್. ಎಷ್ಟಿದೆ ಇಲ್ಲಿ? E0 equal to -13.6 ಎಲೆಕ್ಟ್ರಾನ್ ವೋಲ್ಟ್. ಎನರ್ಜಿ ಅಸೋಸಿಯೇಟೆಡ್ ಟು ದಿ nth ಲೆವೆಲ್ ಫಾರ್ ಹೈಡ್ರೋಜನ್ ಆಟಮ್ En equal to -E0 into Z² / n². ಓಕೆ, Z ಫಾರ್ ಹೈಡ್ರೋಜನ್ ಆಟಮ್ ಅಂದರೆ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ ಎಷ್ಟು? 1. ಅಂದರೆ Z equal to 1 1² ಆಗುತ್ತೆ. ಹಂಗಾರೆ En equal to -E0 / n². ಫಾರ್ಮುಲಾ ನೋಡಿ, En equal to -E0 / n² ಫಾರ್ ಹೈಡ್ರೋಜನ್ ಆಟಮ್. ಇಲ್ಲಿ nth ಆರ್ಬಿಟಲ್ ಅಂತ ಇಂಡಿಕೇಟ್ ಮಾಡಿದ್ವಿ, ದಟ್ಸ್ ವೈ En. ಎನರ್ಜಿ ಡಿಫ್ರೆನ್ಸ್ ಈಸ್ ಕ್ಯಾಲ್ಕುಲೇಟೆಡ್ ಬೈ ಡೆಲ್ಟಾ E equal to E final minus E initial. ಓಕೆ, ಎನರ್ಜಿ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. ಇಲ್ಲಿ ಎನರ್ಜಿ ಡಿಫ್ರೆನ್ಸು ಕೆಲವೊಂದು ಆಪ್ಷನಲ್ಲಿ ಕೊಟ್ಟಿದ್ದಾರೆ. 1ನಲ್ಲಿ N1 2, N2 2, N1 equal to 1 2, N2 equal to 2, N1 equal to 2 2, N2 equal to 4, N1 equal to 3 2, N2 equal to 6, N1 equal to 1 2, N2 equal to ಇನ್ಫಿನಿಟಿ. ಇಷ್ಟು ಟ್ರಾನ್ಸಿಷನ್ ಕೊಟ್ಟಿದ್ದಾರೆ. ಇದರಲ್ಲಿ ಗ್ರೇಟೆಸ್ಟ್ ಕ್ವಾಂಟಿಟಿ ಆಫ್ ಎನರ್ಜಿ ಬಿ ಅಬ್ಸಾರ್ಬ್ಡ್ ಅಂತ ಇಂಡಿಕೇಟ್ ಮಾಡಿದ್ದಾರೆ ಬೈ ಎ ಹೈಡ್ರೋಜನ್ ಆಟಮ್. ಓಕೆ, ನೋಡೋಣ ಬನ್ನಿ. ಇಲ್ಲಿ ನೋಡಿ, ಇಲ್ಲಿ ಆಪ್ಷನ್ 1 ಏನು ಕೊಟ್ಟಿದ್ದಾರೆ? ಆಪ್ಷನ್ 1ನಲ್ಲಿ N1 equal to 1 2, N2 equal to 2 ಅಂತ ಕೊಟ್ಟಿದ್ದಾರೆ. En ಕ್ಯಾಲ್ಕುಲೇಟ್ ಮಾಡೋದಕ್ಕೆ En equal to -E0 / n². ಓಕೆ, N1 equal to ಎಷ್ಟು ಕೊಟ್ಟಿದ್ದಾರೆ? 1 ಕೊಟ್ಟಿದ್ದಾರೆ. ಫಸ್ಟ್ ಎನರ್ಜಿನ ಫೈಂಡ್ ಔಟ್ ಮಾಡ್ತಿದ್ದೀನಿ. N1 E1 equal to N ಅಂದರೆ E1, N ಅಂದರೆ 1 equal to -E0 / n². 1². ಇದು E1ಗೆ. E2ಗೆ ಆದರೆ ಈ N ಇರೋ ಜಾಗದಲ್ಲಿ 2 ಅಂತ ತಗೊತೀನಿ. ಈಕ್ವಲ್ ಟು -13.6 / n ಅಂದರೆ ಎಷ್ಟು? 2² ಓಕೆ, ಫಾರ್ಮುಲಾಗೆ ಅಪ್ಲೈ ಮಾಡೋಣ ಬನ್ನಿ. ಎನರ್ಜಿ ಡಿಫ್ರೆನ್ಸಿಗೆ ಡೆಲ್ಟಾ E equal to E2 - E1. E2 ಎಷ್ಟಿದೆ? E1 ಎಷ್ಟಿದೆ? E2 -13.6 / 2² -13.6 / 1², 10.2 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಯಾವಾಗ N1 equal to 1 to N2 equal to 2 ಈ ಟ್ರಾನ್ಸಿಷನ್ ಇದ್ದಾಗ ಎನರ್ಜಿ ಡಿಫ್ರೆನ್ಸ್ 10.2 ಎಲೆಕ್ಟ್ರಾನ್ ವೋಲ್ಟ್. ಇನ್ ಕೇಸ್ ಆಪ್ಷನ್ 2ನಲ್ಲಿ ಬನ್ನಿ. N1 equal to 2 to N2 equal to 4 ಈ ಟ್ರಾನ್ಸಿಷನ್ ಇದ್ದಾಗ ಎನರ್ಜಿ ಡಿಫ್ರೆನ್ಸ್ ಎಷ್ಟು ಬರುತ್ತೆ? ಡೆಲ್ಟಾ E equal to E2 - E1. ಫಾರ್ಮುಲಾ ಸೇಮ್. ಇಲ್ಲಿ -13.6 / n² ಇರೋ ಪ್ಲೇಸಲ್ಲಿ N1 equal to ಏನು ಕೊಟ್ಟಿದ್ದಾರೆ? ಫಸ್ಟು 2 ಕೊಟ್ಟಿದ್ದಾರೆ. 2² E1 ಅಂದರೆ -13.6 / E1 ವ್ಯಾಲ್ಯೂ. ಇಲ್ಲಿ N2 ವ್ಯಾಲ್ಯೂ ಎಷ್ಟಿದೆ? 4 ಕೊಟ್ಟಿದ್ದಾರೆ. N2 ವ್ಯಾಲ್ಯೂ 4² ಆಯಿತು. N1 ವ್ಯಾಲ್ಯೂ ಎಷ್ಟಿದೆ? 2 ಇದೆ. ಅಂದರೆ E2 - E1 ತೊಗೊಳೋದ್ರಿಂದ ನಮ್ಮದು N2 - N1 ಇಂಡಿಕೇಟ್ ಮಾಡಬೇಕಾಗತ್ತೆ. ಡೆಲ್ಟಾ equal to E2 - E1 -13.6 N2 ಏನಿದೆ? 4² -13.6 / n² ಇರೋದು ಅದೇ N1². N1² ಅಂದರೆ ಏನಿದೆ? 2² ಈಕ್ವಲ್ ಟು 2.56 ಎಲೆಕ್ಟ್ರಾನ್ ವೋಲ್ಟ್ ಅಂತ ಬರ್ಕೊತೀವಿ. ಇನ್ ಕೇಸ್ ಈ ಟ್ರಾನ್ಸಿಷನ್ ಇದ್ದಾಗ N1 equal to 3 2 N2 equal to 6 ಇತ್ತು ಅಂದರೆ ಈ ಟ್ರಾನ್ಸಿಷನ್ ಇದ್ದಾಗ ಎನರ್ಜಿ ಡಿಫ್ರೆನ್ಸ್ ಎಷ್ಟು?
-13.6 E2 - E1 ಅಲ್ವಾ, ಹಾಗಾಗಿ N2 ಫಸ್ಟ್ ತೊಗೊತೀವಿ, ಆಮೇಲೆ N1 ತೊಗೊತೀವಿ. -13.6 ಡಿವೈಡ್ ಬೈ N ಸ್ಕ್ವೇರ್ ಅಂದರೆ 6 ಸ್ಕ್ವೇರ್, -13.6 ಡಿವೈಡ್ ಬೈ N1 ಸ್ಕ್ವೇರ್ ಅಂದರೆ 3 ಸ್ಕ್ವೇರ್. ಡೆಲ್ಟಾ ಇ ಕ್ಯಾಲ್ಕುಲೇಟ್ ಮಾಡಿದಾಗ 1.134 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಇನ್ ಕೇಸ್ ಫೋರ್ತ್ ಆಪ್ಷನ್ ಏನಿದೆ, N1 = 1 to 2, N2 = ಇನ್ಫಿನಿಟಿ ಇದೆ. ಹಾಗಾಗಿ ಡೆಲ್ಟಾ ಇ -13.6, N2 ವ್ಯಾಲ್ಯೂ ಎಷ್ಟಿದೆ, ಇನ್ಫಿನಿಟಿ ಸ್ಕ್ವೇರ್, ಮೈನಸ್ ಅಂದರೆ ಇನ್ಫಿನಿಟಿನೇ, ಮೈನಸ್ ಆಫ್ 13.6 ಡಿವೈಡೆಡ್ ಬೈ N1 ಏನಿದೆ, 1 ಇದೆ, 1 ಸ್ಕ್ವೇರ್. ಎನಿಥಿಂಗ್ ಡಿವೈಡ್ ಬೈ ಇನ್ಫಿನಿಟಿ ಈಸ್ ಈಕ್ವಲ್ ಟು 0. ನೆನಪಿರಲಿ, ಎನಿಥಿಂಗ್ ಅಂದರೆ ಇಲ್ಲಿ 13.6 ಡಿವೈಡ್ ಬೈ ಇನ್ಫಿನಿಟಿ ಇದೆ ಅಂದರೆ 0. ಮೈನಸ್ ಇಂಟು ಮೈನಸ್ ಪ್ಲಸ್ 13.6 ಡಿವೈಡ್ ಬೈ 1 ಸ್ಕ್ವೇರ್ ಅಂದರೆ 1. ಹಾಗಾಗಿ -13.6 ಎಲೆಕ್ಟ್ರಾನ್ ವೋಲ್ಟ್. ಇಲ್ಲಿ ಕೇಳಿರೋದೇನು, ಹೈಯೆಸ್ಟ್ ಎನರ್ಜಿ ಡಿಫ್ರೆನ್ಸ್. ಇಲ್ಲಿ 10.2 ಇದೆ, 10.2 ಫಸ್ಟ್ ಒನ್ ಆಪ್ಷನಲ್ಲಿ, ಸೆಕೆಂಡಲ್ಲಿ 2.56 ಇದೆ, ಥರ್ಡ್ ಒನ್ 1.134 ಇದೆ, ಫೋರ್ತ್ ಒನ್ 13.6 ಎಲೆಕ್ಟ್ರಾನ್ ವೋಲ್ಟ್ ಇದೆ. ಹಾಗಾಗಿ ಹೈಯೆಸ್ಟ್ ಎಲೆಕ್ಟ್ರಾನ್ ಟ್ರಾನ್ಸಿಷನ್ 13.6 ಈ 4 ಆಪ್ಷನಲ್ಲಿ ನೋಡಿದಾಗ. ಹಾಗಾಗಿ ಆಪ್ಷನ್ 4 ಈಸ್ ಕರೆಕ್ಟ್.